ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು SPJ ಕ್ರಿಯೇಷನ್ಸ್. ನಾವು ಇವತ್ತು ಇರುವಂತಹ ಪ್ಲೇಸು ವೆರಿ ಸ್ಪೆಷಲ್. ಯಾವ ಪ್ಲೇಸ್ ಅಂತ ಕೇಳ್ತೀರಾ? ಇದು ಪ್ರಾಣಿ ಕಿಪ್ ಸೆಂಚುರಿ. ಈ ಪ್ಲೇಸ್ ಇರುವಂತದ್ದು ಕನಕಪುರ ಮೇನ್ ರೋಡ್ ಸೋಮನಹಳ್ಳಿಯಲ್ಲಿ. ಸೊ ಯಾರಿಗೆ ಪ್ರಾಣಿಗಳು ಮತ್ತೆ ಬರ್ಡ್ಸ್ ಅಂತ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಈ ಪ್ಲೇಸ್ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. 1.5 hour ಇರತ್ತೆ ನಮ್ಗೆ ಒಳಗಡೆ ಹೋಗಿ ಎಲ್ಲ ಅನಿಮಲ್ಸ್ ನೋಡೋದಕ್ಕೆ. ಲೈವ್ ಆಗಿ ಅದನ್ನ ಟಚ್ ಮಾಡ್ಬೋದು, ಫೀಲ್ ಮಾಡ್ಬೋದು, ಮತ್ತೆ ಅದಕ್ಕೆ ಫುಡ್ ನ ಫೀಡು ಮಾಡ್ಬೋದು. ಇಲ್ಲಿ 700+ ರೆಸ್ಕ್ಯೂಸ್ ಅನಿಮಲ್ಸ್ ಇದೆ, ಮತ್ತೆ 40+ ಕೈಂಡ್ ಆಫ್ ಬರ್ಡ್ಸ್ ಇದೆ. ಒಬ್ಬರಿಗೆ 400 rupees ಇರುತ್ತೆ. 3 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಟಿಕೆಟ್ 400 rupees ಇರುತ್ತೆ. ಸೊ ಬನ್ನಿ ಹೊರಗಡೆ ಹೋಗೋಣ. ಟಚ್ ಮಾಡು ಬೇಬಿ, ಟೈಲ್ನ ಫಿಂಗರಲ್ಲಿ ಟಚ್ ಮಾಡು. ಬನ್ನಿ, ಮಾತಾಡು ಜಶ್. ಬಟ್ ಇಲಿಗಳು ಕಂಡ್ರೆ ನಮ್ಗೆ ಯಾರಿಗೂ ಆಗ್ಬಾರ್ದು. ನಿಮ್ಗೆ ಗಿಳಿ ಅಂದ್ರೆ ಇಷ್ಟನಾ? ಸರ್ ಏನು ಮಾಡ್ತಾರೆ ರ್ಯಾಟ್ಗಳು ಯೂಶಲಿ ಸಾಮಾನ್ಯವಾಗಿ ಮನೆಗೆ ಬಂದ್ಬಿಟ್ಟು ಇದನ್ನೆಲ್ಲ ಕಚ್ತಾರೆ. ಕಾರ್ ಒಯ್ಯೋರು, ಬೈಕ್ ಒಯ್ಯೋರು, ಪೇಪರು, ಬಟ್ಟೆ ಇದನ್ನೆಲ್ಲ ಕಚ್ತಾನೆ ಇರ್ತಾರೆ. ಬಟ್ ಅದಕ್ಕೆ ಕಾರಣ ಏನು? ಮೊದಲನೇ ಪ್ರಾಣಿ ನಾನು ಹೊರಗಡೆ ತೊಗೊಂಡ್ಬರ್ತೀನಿ, ಅದೇನು ಅಂತ ನಾನು ಇಲ್ಲ. ಈ ಸೆಷನ್ ಸ್ಟಾರ್ಟ್ ಆಗ್ತಿದೆ. ಸರ್ ನಮ್ಮ ಟೈಮ್ ಒಂದು ಪ್ರಾಣಿ ಕಾಣಿಸ್ತಿದ್ಯಾ? ಸರ್ ಏನಂತ ಹೇಳ್ತೀರಾ ನನಗೆ? ಇಲ್ಲಿ ಹೇಳ್ತೀರಾ. ಬಟ್ ಇಲ್ಲಿಗೆ ಬಾಲದಲ್ಲಿ ಇಷ್ಟೊಂದು ಕೂದಲಿರುತ್ತಾ? ಇರೋದಿಲ್ಲ. ಇಲ್ಲಿಗೆ ಬಾಲದಲ್ಲಿ ಕೂದಲು ತುಂಬ ಕಮ್ಮಿ ಇರುತ್ತೆ. ಇವ್ರಿಗೆ ಜರ್ಬಲ್ ಅಂತ ಕರೀತಾರೆ. ಈ ಜರ್ಬಲ್ ಬಂದ್ಬಿಟ್ಟು ಮಂಗೋಲಿಯಾ ದೇಶದ್ದು. ಸೊ ಮಂಗೋಲಿಯಾ ಒಂಥರ ಮರುಭೂಮಿ ಥರ. ರಾತ್ರಿ ಆದರೆ ತುಂಬ ಚಳಿ ಇರುತ್ತೆ. ಆ ಚಳಿಯಿಂದ ಪ್ರೊಟೆಕ್ಷನ್ಗೆ ಅವ್ರಿಗೆ ಮೈ ತುಂಬ ಈ ಥರ ಕೂದಲಿರುತ್ತೆ. ರೈಟ್. ಮತ್ತು ಇವ್ರಿಗೆ ಇನ್ನೊಂದು ಹೆಸರಿದೆ, ಕ್ಯಾಂಗರೂ ರ್ಯಾಟ್ ಅಂತ. ಇವ್ರಿಗೆ ಏನಾದ್ರು ತುಂಬ ಕ್ಯೂರಿಯಸ್ ಆಯಿತು ಅಂದರೆ ಕ್ಯಾಂಗರೂ ಥರ ಎದ್ದು ನಿಂತ್ಕೊತಾರೆ ಇವರು. ಮತ್ತು ಇವರೊಂದು 3 ರಿಂದ 5 ವರ್ಷ ತನಕ ಬದುಕ್ತಾರೆ. ಮತ್ತು ಮಿಶ್ರಾಹಾರಿಗಳು 2 ತಿನ್ನೋಕ್ಕೆ ಇಷ್ಟಪಡ್ತಾರೆ. ಹುಳುಗಳಾಗಿರ್ಬೋದು, ಹಣ್ಣು ತರಕಾರಿಗಳು. ಸೊ ನಿಮ್ಮ ಕೈ ಮೇಲೆ ಈ ಥರ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ ಇವನ್ನ ನಿಮ್ಮ ಕೈ ಮೇಲೆ ಕೊಡಿಸ್ತೀನಿ. ನೀವು ಮುಟ್ಕೊಳ್ತೀರಾ? ಹಾಗೆ ಏನು ಮಾಡ್ತಿದೆ? ಡೋಂಟ್ ಶೇಕ್ ಜಶ್, ಸ್ಟೇ ಸ್ಟಿಲ್. ಚೆನ್ನಾಗಿದೆಯಾ? ಮುಟ್ತೀರಾ ಒಂದ್ಸತಿ? ಮುಟ್ಟಿ ಟಚ್ ಮಾಡು. ಹಾಗೆ ಫುಲ್ ಕೈಯಲ್ಲಿ ಮಾಡು. ನೀವು ಕೈ ಇಟ್ಕೊಳ್ಳಿ, ನಾನು ನಿಮ್ಮ ಕೈ ಮೇಲೆ ಕೊಡ್ತೀನಿ. ಸೊ ಕ್ಯೂಟ್ ಬೇಬಿ. ಕ್ಯಾಂಗರೂ ಥರ ಮಾಡ್ತಿದೆ ಇವಾಗ. ಕ್ಯಾಂಗರೂ ನಿಂತ್ಕೊಳ್ಳುತ್ತೆ. ಅದಕ್ಕೆ ಇನ್ನೊಂದು ಹೆಸರು ಕ್ಯಾಂಗರೂ ರ್ಯಾಟ್ ಅಂತ ಹೇಳ್ಬಿಟ್ಟು. ನಿಮ್ಮ ಕೈ ಕೊಡಿ. ರ್ಯಾಟ್ 2 ಕೈ. ಅಟೆನ್ಷನ್ ಬೇಕು
ಅಂದ್ರೆ ಬಂಬಡಿ ಬಂಬಮ್ ಅಂತ ಕೂಗ್ತೀವಿ. ನಾವ್ ಯಾವಾಗ ಬಂಬಡಿ ಬಂಬಮ್ ಮಾಡ್ತೀವೋ ನೀವೆಲ್ಲ ಬಂಬಮ್ ಅಂತ ರಿಪ್ಲೈ ಮಾಡ್ತೀವಿ. ಓಕೆ, ಬಂಬಡಿ ಬಂಬಮ್. ಬಮ್ ಬಮ್. ನೋಡಿ ಇದು ಯಾವ ಪ್ರಾಣಿ ಅಂತ ಹೇಳ್ತೀರಾ? ಸರಿ, ಇವ್ರಿಗೆ ಗಿನಿಪಿಗ್ ಅಂತ ಹೇಳ್ತೀವಿ. ಇವರು ಸೌತ್ ಅಮೆರಿಕಾದ ಇಷ್ಟು, ಬಟ್ ಇವ್ರ ಮುಖ ಮುಟ್ಟಕ್ಕೆ ಹೋಗ್ಬಿಡಿ, ಅದು ಇಷ್ಟ. ಮುಖ ಮುಟ್ಟಿದ್ರೆ ಅವ್ರಿಗೆ ಅಕಸ್ಮಾತ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಕಚ್ಚಕ್ ನೋಡ್ತಾರೆ, ಅಥವಾ ಫುಡ್ಸ್ ಮೇಲೆ ಏನಾದ್ರು ನಿಮ್ ಕೈಲಿತ್ತು ಅಂದ್ರೆ ಕಚ್ಚಕ್ ನೋಡ್ತಾರೆ. ನಿನ್ ಕಾಲದಲ್ಲಿ ಕೊಡಿಸ್ಲಾ? ನಿನ್ ಕಾಲದಲ್ಲಿ ಕುಡ್ಸಾ ಬೇಬಿ? ಬೇಕಾ ಬಾಯ್ ಕುಡಿಸ್ತಾರೆ ಬೇಡ್ವಾ? ಓಕೆ, ಬಂಬಡಿ ಬಾಂಬಮ್. ಬಮ್ ಬಮ್. ಸೊ ಇಲ್ಲ ನೋಡಿ, ಇದು ಯಾವ ಅನಿಮಲ್ ಹೇಳಿ? ಕರೆಕ್ಟ್, ಇವ್ರಿಗೆ ಹೆಡ್ಜಾಗ್ ಅಂತಾರೆ. ಇವರು ಮುಳ್ಳಂದಿ ಅಲ್ಲ. ಮುಳ್ಳಂದಿ ಅಂದ್ರೆ ಪಾರ್ಕಿಪೈನ್. ಅವ್ರಿಗೆ ಮುಳ್ಳು ತುಂಬಾ ಉದ್ದ ಇರುತ್ತೆ, ಮತ್ತೆ ಅವರು ತುಂಬಾ ದೊಡ್ಡದಾಗಿರ್ತಾರೆ, ಬೆಕ್ಕಷ್ಟು ದೊಡ್ಡದಾಗಿ ಬೆಳೀತಾರೆ. ಬಟ್ ಈ ಹೆಡ್ಜಾಗ್ ಅಷ್ಟೊಂದು ದೊಡ್ಡದಾಗಿ ಬೆಳೆಯಕ್ಕಾಗಲ್ಲ. ಇವರು ಆಫ್ರಿಕಾ ದೇಶದವರು, ಆಫ್ರಿಕನ್ ಪಿಗ್ಮಿ ಹೆಡ್ಜಾಗ್ ಅಂತೀವಿ. ಅವ್ರ ಇರುತ್ತೆ ಈ ಸೈಜ್. ಸೊ ಯಾರು ಪ್ರಿಡೇಟರ್ ಅಟ್ಯಾಕ್ ಮಾಡಕ್ ಬಂದ್ರು ಅಂದ್ರೆ ಇವ್ರು ಬಾಲ್ ಆಗ್ಬಿಡ್ತಾರೆ ಈ ತರ. ಹೆಸರು ಏನ್ ಹೇಳಿ? ಹೆಸರು ಇದ್ರದ್ದು ಹೆಡ್ಜ್ ಹಾಗ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸೊ ಇದನ್ನ ಆಫ್ರಿಕನ್ ಜಾಯಿಂಟ್ ಸ್ನೇಲ್ ಅಂತ ಕರೀತಾರೆ. ಸೊ ಕನ್ನಡದಲ್ಲಿ ಶಂಕು ಹುಳು ಅಂತ ಕರೀತಾರೆ. ಸೊ ಇದು ಬಂದು ಆಫ್ರಿಕಾ ದೇಶದ್ದು ಗಂಟ ಲೈಫ್ ಸ್ಪ್ಯಾನ್ ಇದೆ. ಮತ್ತೆ ಈ ಪ್ಲಾಂಟ್ಸು, ಫ್ರೂಟ್ಸು, ವೆಜಿಟೇಬಲ್ ಇವ್ರದ್ದು ಫೇವ್ರೆಟ್ ಫುಡ್ಡು. ಸೊ ಹತ್ರ ತಗೊಂಡು ಬರ್ತೀವಿ. ಸೊ ಮುಟ್ಟು ಆಗಿದ್ರೆ ನಿಧಾನವಾಗಿ ನೀವು ಈ ಥರ ಶೆಲ್ನ ಮುಟ್ಬೋದು, ಈ ಜಂಟಲಾಗಿ. ಇದು 6 ಅಡಿಗಂತ ಉದ್ದ ಬೆಳೀತಾರೆ ಮುಖದಿಂದ ಬಾಲ್. 4 ಫಿಂಗರ್ಸ್ ಅಲ್ಲಿ ಟಚ್ ಮಾಡಿ ಏನಾಗಲ್ಲ, ಪ್ರೆಸ್ ಮಾಡ್ಬೇಡ, ಜಸ್ಟ್. ಟಿವಿಲೆಲ್ಲ ನೋಡಿದ್ದೀರಾ ಇವತ್ತು ನಾನು ಮಾಡಿದೆ ಅಷ್ಟೇ. ಇಲ್ಲಿ ಟಚ್ ಮಾಡಬಾರ್ದು ಬಾಲ. You do like this. ಪೋಕ್ ಮಾಡಬಾರ್ದು ಜೋಶು. ನೆಕ್ಸ್ಟ್ ಕುದುರೆ ಸೆಷನ್ ಇರುತ್ತೆ. ನೀವು ಕುದುರೆ ಸೆಷನ್ ಹತ್ರ ಹೋಗ್ಬೋದು, ಹೀಗೆ ಹೋಗ್ಬೋದು, ಹೀಗೆ ಎಲ್ಲ ಟೈಮ್ ಎಲ್ಲಾನು ಒಂದೇ. ಒಂದೊಂದು ಗ್ರೂಪ್ಗೆ ಒಬ್ಬೊಬ್ಬರನ್ನ ಈ ತಗೋ ಬಂದು ಮುಟ್ಟಿಸ್ತಾರೆ. ತಲೆ ಮುಟ್ಬಾರ್ದು. ಓಕೆ, ಡನ್. ಸೊ ನೆಕ್ಸ್ಟ್ ನಿಮ್ ಕುದುರೆ ಸೆಷನ್ ಇಲ್ಲ, ಅದಷ್ಟೇ ಅದು. ಜೋಶು ಕೈ ಕೊಡ್ಬೇಡಮ್ಮ, ಕಚ್ಬಿಡುತ್ತೆ. ಅವ್ನ ಕಾಲನ್ನ ಅಬ್ಸರ್ವ್ ಮಾಡಿ, ಕಾಲಿನ ತಳದಲ್ಲಿ ಶೂ ಲೈಕ್ ಸ್ಟ್ರಕ್ಚರ್ ನೋಡ್ತಾ ಇದಾರಲ್ಲ, ನಮ್ ಉಗುರ್ ತರ, ಅದನ್ನ ಊಫ್ ಅಂತ ಕರಿತೇನೆ. ಈ ಊಫ್ ಅನಿಮಲ್ಸ್ ನ ಮುಟ್ಬೇಕಾರೆ ಯಾವ ಕಡೆಯಿಂದ ಮುಟ್ರೆ ಸೇಫ್ ನಮಗೆ? ಮುಂದೆ ಮುಂದೆ. ವೆರಿ ಗುಡ್. ಸೈಡ್ ಓಕೆ, ಹಿಂದೆ ಮಾತ್ರ ಮಾಡಿ. ಓಕೆ, ಅವ್ರ ಕಣ್ಣ ಅಬ್ಸರ್ವ್ ಮಾಡಿ, ಸೈಡ್ ಅಲ್ಲಿ ಇರೋ ಕಾರಣದಿಂದ ಅವ್ರಿಗೆ 290 ಡಿಗ್ರಿ ವಿಷನ್ ಸೈಡ್ ಅಲ್ಲಿ ಇರುತ್ತೆ. 2 ಬ್ಲೈಂಡ್ ಸ್ಪಾಟ್ ಆಗಿರುತ್ತೆ. ಒಂದು ಹಣೆ ಹತ್ರ, ಇನ್ನೊಂದು ಬಾಲ್ದಾಗ. ಬ್ರೀಡ್ ಪೋನೀಸ್ ಅಂತ ಕರೀತಾರೆ. ಈ ಪೋನಿಗಳಿಗೆ ಮತ್ತೆ ಕುದುರೆಗಳಿಗೆ ಇರೋದೆಲ್ಲ ವ್ಯತ್ಯಾಸ ಏನಂದ್ರೆ, ಪೋನಿಗಳ ಮ್ಯಾಕ್ಸಿಮಮ್ ಏಜ್ ಅಷ್ಟೇ. ಬ್ರೌನ್ ಕಲರ್ ಪೋನಿ ಹೆಸರು ಈಶಾ, ಅವಳಿಗೆ ಒಂದು 16 ಇಂದ 17 ವರ್ಷ ವಯಸ್ಸಾಗಿ. ಎಲ್ರು ಈಶಾಗ ಹಾಯ್ ಮಾಡಿ. ವೈಟ್ ಕಲರ್ ಪೋನಿ ಹೆಸರು ಗಬ್ಬರ್ ಅಂತ, ಅವನಿಗೆ ಒಂದು 20-21 ವರ್ಷ ವಯಸ್ಸಾಗಿದೆ. ಎಲ್ಲ ಲ್ಯಾಂಡ್ ಮಮ್ಮಲ್ಸ್ ಗಿಂತ ಇವ್ ಕಣ್ಣು ಗುಡ್ಡೆ, ಐಬಲ್ ದಪ್ಪ ಇರುತ್ತೆ.
ಫುಲ್ ಹಿಡ್ಕೊ ಬಿದೋಗುತ್ತೆ ನೋಡು. ಮಾಯ ಅಸ್ತ್ರ ಹೋಗ್ಬಾರ್ದು ತುಂಬಾ, ಓಕೆನಾ? ಇದೆಲ್ಲ ಮಾಯಾಗೆ ಕೊಡೋಗು, ಒಬ್ಬರಿಗೆ ತಿಳಿಸ್ಬೇಕು. ನೀವೇ ಹಾರ್ಸಿಗೆ ಕೊಡೋಗು, ಈ ಕಡೆ ಕೊಡು, ವೈಟ್ ಹಾರ್ಸ್ಗೆ. ಬಾಯ್ಲಿ ಜಶು, ಕೊಡೋಗು, ವೈಟ್ ಹಾರ್ಸ್ಗೆ ಕೊಡು. ಹಾ ನೀನು ಹಿಡ್ಕೊ. ಓಕೆ, ಎಲ್ಲರೂ ಸಿಗ್ತಾ ಉಂಟು. ಕೈಯಿಂದ ಹಿಡ್ಕೊಳ್ಳಿ ಸಾಕು. ಸಾಕು. Maya, it's too big, no? They want to get careful. ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ, ಇಲ್ಲಿ ಬಂದ್ಮೇಲೆ ಕಲ್ಸ್ಕೊಂಡು. ಈ ಟಾಟೈಸ್ಗೆ ಟರ್ಟಲ್ಗೆ ಟೆರಪಿನ್ಗೆ ಇರೋ ವ್ಯತ್ಯಾಸ ಏನಂದ್ರೆ, ಟಾಟೈಸ್ಗೆ ಆನೆ ತರ ಕಾಲಿರುತ್ತೆ ಮತ್ತೆ ಡುಮ್ ಚೆಲ್ಲಿರುತ್ತೆ. ಅದು ಕಂಪ್ಲೀಟ್ಲಿ ಲ್ಯಾಂಡ್ ಅನಿಮಲ್. ಅವ್ರನ್ನೇ ನಾವು ನೀರೊಳಗಡೆ ಬಿಟ್ರೆ ಈಜಾಕಲ್ಕರ ಮುಳುಗಿ ಸಿಗೋಗ್ಬೋದು. ಅದು ನೆಲದ ಆನೆ. ಅದಕ್ಕೆ ವೆಬ್ಬುಡ್ ಫೀಟ್ ಇರುತ್ತೆ. ಬೇರೆ ಯಾವ ಪಕ್ಷಿಗಿದೆ ವೆಬ್ಬುಡ್ ಫೀಟ್? ಡಕ್, ಬಾತುಕೋಳಿಗಳಿಗೆ. ಬಾತುಕೋಳಿಗಳಿಗೆ ಇರೋ ತರ ವೆಬ್ಬುಡ್ ಫೀಟ್ ಇದೆ. ಅದಕ್ಕೋಸ್ಕರ ಈಸಿಯಾಗಿ ನೀರಲ್ಲಿ ಸ್ವಿಮ್ ಮಾಡ್ಬೋದು, ಆರಾಮಾಗಿ ನೆಲದ ಮೇಲೆ ಓಡೋದು. ಬಟ್ ಇವ್ರು ಯಾರು ಆಂಫಿಬಿಯನ್ಸ್ ಅಲ್ಲ. ಆಂಫಿಬಿಯನ್ಸ್ ಮತ್ತೆ ಫಿಶಸ್ ಮಾತ್ರ ನೀರೊಳಗಡೆ ಉಸಿರಾಡ್ಬೋದು. ಬಟ್ ಇವರೆಲ್ಲ ರೆಪ್ಟೈಲ್ ಜಾತಿಗೆ ಬರ್ತಾರೆ. ಈ ರೆಪ್ಟೈಲ್ ಜಾತಿಗೆ ಬರುವಂತ ಪ್ರಾಣಿಗಳು ನೀರೊಳಗಡೆ ಉಸಿರನ್ನ ಹಿಡಿದಿಟ್ಕೊಬಹುದು. ಸುಮಾರು ಈ ಪ್ರಾಣಿ 35 ರಿಂದ 40 ನಿಮಿಷ ಉಸಿರಾಡ್ದಿರ ನೀರೊಳಗಡೆ ಓಡಾಡ್ಬೋದು. ಮುಖದರ ಮುಟ್ಟಕ್ ಹೋಗ್ಬಾರ್ದು. ಅದು ತುಂಬಾ ಶಾರ್ಪ್ ಇರುತ್ತೆ ಮ್ಯಾಮ್. ಇದು ವ್ಯಾಲೋ ಮಾಡ್ಬಿಡ್ತಾರೆ, ನುಂಗ್ ಬಿಡ್ತಾರೆ. ಬೈಟ್ ಮಾಡ್ಬಿಟ್ಟು ಒಂದ್ ಫಿಶ್ ಸಿಕ್ಕಿದೆ ಅವ್ರಿಗೆ, ಆ ಫಿಶ್ ನ 2 ಪೀಸ್ ಮಾಡೋದು ಒಂದೇ ಬೈಟ್ ಅಲ್ಲಿ. ಎಲ್ಲ ಮುಟ್ಟಿದ್ರು? ಎಲ್ಲಾರು ಮುಟ್ಟಿದಾಯ್ತಾ? ಮುಟ್ಟಿದಾಗಿರೋ ಎಲ್ಲ ನನ್ನ ಜೊತೆ ಜಾಯ್ನ್ ಆಗಿ ಅಲ್ಲಿ. ಓಕೆ, ಒಳಗಡೆ ಸ್ವಲ್ಪ ಮೇಕೆಗಳಿದೆ. ಈ ಮೇಕೆಗಳಿಗೆ ಮತ್ತೆ ಕುರಿಗಳಿಗೆ ಇರೋ ವ್ಯತ್ಯಾಸ ಏನಿರ್ಬೋದು? ಯಾರು ಹೇಳ್ತಾರೆ? ಯಾರು ಭಯ ಪಡೋ ಅವಶ್ಯಕತೆ ಇರಲ್ಲ. ಏನು ಮಾಡೋದೇ, ಅವರೆಲ್ಲ ನಮ್ಮ ಫ್ರೆಂಡ್ಸು. ಒಳಗಡೆ ಬನ್ನಿ, ಒಳಗಡೆ ಇನ್ನು ಒಳಗಡೆ ಹೋಗಿ, ತುಂಬಾ ಗೋಟ್ಸ್ ಇದೆ, ಅವ್ರನ್ನೆಲ್ಲ ಮುಟ್ಬೋದು. ಓಕೆ, ಎಲ್ರೂ ಬರ್ಬೋದು. ಎಲ್ಲರೂ ಜಶು ಸಿ ಕುತ್ಕೊಳೋದು ಬೇಡ. ಈ ಕಡೆ ಬರ್ಬೋದು. ಏನಿಲ್ಲ ಮ್ಯಾಮ್, ಇವರಲ್ಲಿ ಸುಮಾರು ವರ್ಷಗಳಿಂದ ಇದ್ದ ಬರಲ್ಲ. ಅದಕ್ಕೋಸ್ಕರ ನಮ್ಮ ಇಂಡಿಯನ್ ವೆದರ್ ತುಂಬಾ ನಮ್ಮ ನೇಟಿವ್ ಗೋಟ್ಸ್ ಯಾವ ತರ ಇರುತ್ತೆ ವೆದರ್ಸ್ ಇದೆ, ಅದೇ ತರ ಇವರು ಸಿಗ್ಮೆ ಅಂತ ಸ್ಮಾಲ್. ನೀವು ಯಾವುದೇ ಅನಿಮಲ್ಗೆ ಸಿಗ್ಮೆ ಅಂತ ಮೆಸೇಜ್ ಮಾಡ್ಬೋದು. ಅನಿಮಲ್ ಸೈಜ್ ಫೋನಲ್ಲಿ ಪೆನೋರಮಾ ಒಂದು ಕ್ಯಾಮ್ರಾ ಆಪ್ಷನ್ ಇರುತ್ತಲ್ಲ, ಯಾವ ತರ ಫೋಟೋ ಆ ತರ ಇವರು ರಿಯಲ್ ಆಗಿ ನೋಡ್ಬೋದು. ಇದು ಪೆಪ್ಪರ್ ಅದು ಸಾಲ್ಟ್. ಈ ಕಡೆ ಬನ್ನಿ, ರ್ಯಾಬಿಟ್ಸ್ ನ ಮೀಟ್ ಮಾಡೋಣ. ಓಕೆ, ಎಲ್ರು ಲೈನ್ ಮಾಡಿ. ಎಲ್ರು ಇಲ್ಲಿ ಜಾಯ್ನ್ ಆಗ್ಬೋದು, ಕನ್ನಡ ಗ್ರೂಪ್ ಎಲ್ಲ. ಇವ್ರಿಗೆ ಈಗ ಒಂದು 6 ರಿಂದ 7 ವರ್ಷ ವಯಸ್ಸಾಗಿದೆ. ನಿಮ್ ಪ್ರಕಾರ ಎಷ್ಟು ವರ್ಷದವರೆಗೂ ಬದುಕಬಹುದು? ಗೆಸ್ ಮಾಡ್ತೀರಾ? He wants to show you his moves. ಡ್ಯಾನ್ಸ್ ಆಡ್ತಾ ಇದ್ದಾರೆ ಕೋಕರು. And also something cool. They also
have feathers on their head but open up like an umbrella. That's why they're called Umbrella ತರ cockatoos. You see that? ಕೋಕೋ ಡ್ಯಾನ್ಸ್ ಆಡ್ತಾರೆ. ನೀವು ಆಡಿ ಕೋಕೋ ಯಾವ ತರ ಡ್ಯಾನ್ಸ್ ಆಡ್ತಾರೆ ನೀವು ಡ್ಯಾನ್ಸ್ ಆಡಿ. Did you see his wings? Beautiful yellow wings below them. ಓಕೆ ಯಾರು ಮುಟ್ಬೋದು, ಯಾರು ಎಳಿಬೇಡಿ. Okay, you guys can came from the village, right? You guys can give some space. Okay, ನೀವೆಲ್ಲ ಈ ಕಡೆ ಬನ್ನಿ. ಫಸ್ಟ್ ಮೀಟ್ ಮಾಡ್ತೀರಾ ಅಲ್ವಾ, ಯಾವ ಪ್ರಾಣಿ ಇದು ಗೆಸ್ ಮಾಡಿ. ಗಿನಿ ಪಿಗ್. ಓಕೆ, ಯಾವುದೇ ಗಿನಿ ಪಿಗ್ ಬಾಲ ಇಲ್ಲ ನೋಡಿ, ಸೇಮ್ ನಮ್ ತರ. ಓಕೆ, ಮತ್ತೆ ಈ ಗಿನಿ ಪಿಗ್ಗು ಮಲ್ಗ್ಬೇಕಾರೆಲ್ಲ ಕಣ್ಣು ಓಪನ್ ಮಾಡಿ ನಿದ್ದೆ ಮಾಡ್ತಾರೆ. ಓಕೆ, ಹಾಗೆ ಈ ಕಡೆ ಟರ್ನ್ ಆಗಿ ಇಲ್ಲಿ ಇನ್ನ 2 ಪಕ್ಷಿ ಇದೆ, ನಿಮ್ಗೆ ತೋರಿಸ್ತೀನಿ. ನೀವೆಲ್ಲರಿಗೂ ಪಕ್ಷಿ ಕಾಣಿಸ್ತಾ ಇದೆಯಾ? ಎಷ್ಟು ಪಕ್ಷಿ ಇದೆ ಒಳಗಡೆ? ಓಕೆ, 2 ಪಕ್ಷಿ ಇರೋದು. ಈ ಪಕ್ಷಿಗಳನ್ನ ಸಿಲ್ವರ್ ಫೆಸೆಂಟ್ ಅಂತ ಕರೀತಾರೆ. ಬಟ್ ಕೈ ಹಾಕ್ಬೇಡಿ, ಯಾಕಂದ್ರೆ ನಾವು ಕೈ ಹಾಕಿದ್ರೆ ಅದಕ್ಕೇನೋ ಆಟ ಆಡಕ್ ಬರ್ತಾ ಇದಾರೆ ನನ್ನ ಜೊತೆ, ನಾನು ಆಟ ಆಡ್ಬೇಕು ಅಂತ ಫೀಲಿಂಗ್ ಬರುತ್ತೆ. ಓಕೆ ಓಕೆ, ಫೀಮೇಲ್ ಆಲ್ಮೋಸ್ಟ್ ಎಲ್ಲ ಬರ್ಡ್ಸ್ ಅಲ್ಲಿ ನೋಡಿರ್ತೀವಿ, ಫೀಮೇಲ್ ಬರ್ಡ್ಸ್ ಡಲ್. ಬರ್ಡ್ಸ್ ಗೆ ಮೋರ್ ರೆಸ್ಪಾನ್ಸಿಬಿಲಿಟಿ ಇನ್ ದ ವೈಲ್ಡ್. ಕಾಡಲ್ಲೆಲ್ಲ ಜಾಸ್ತಿ ಜವಾಬ್ದಾರಿ. ಈ ಬರ್ಡ್ಸ್ ಎಲ್ಲ ಮೊಟ್ಟೆ ಇಡ್ಬೇಕು, ಮೊಟ್ಟೆ ಇಟ್ಟು ಅದಕ್ಕೆ ಕವೆ ಕೊಟ್ಟು ಅದ್ರಲ್ಲಿ ಆದಂತ ಮರಿಗಳನ್ನೆಲ್ಲ ನೋಡ್ಕೊಬೇಕು. ಅದಕ್ಕೋಸ್ಕರ ಎಲ್ಲಾ ಫೀಮೇಲ್ ಬರ್ಡ್ಸ್ ಡಲ್ ಆಗಿರ್ತಾರೆ. ಬಟ್ ಈ ಬರ್ಡ್ಸ್ ಬ್ರೌನ್ ಕಲರ್ ಇದೆ. ಓಕೆ, ಅದ್ರ ಬೇಬೀಸ್ನೆಲ್ಲ ಒಂದು ಹುಲ್ ಮಧ್ಯೆ ಕರ್ಕೊ ಹೋಗ್ಬಿಟ್ರೆ ನಮ್ಗೆ ಕಾಣಿಸಲ್ಲ. ಓಕೆ, ನೆಕ್ಸ್ಟ್ ನಾವು ಅಕ್ವಾಟಿಕ್ ಬರ್ಡ್ಸ್ ನೋಡೋಣ ಆ ಕಡೆ. ಓಕೆ, ಡಕ್ಸ್. ಓಕೆ, ನನಗೆ ತೋರಿಸ್ತೀರಾ ಯಾವ ಗೀಸು, ಯಾವ ಸ್ವ್ಯಾನು, ಯಾವ ಡಕ್? ಸ್ವ್ಯಾನ್ ಯಾವ್ದು ಇಲ್ಲ. ಓಕೆ, ನೆಕ್ಸ್ಟ್ ನಿಮ್ಗೆ ಫಿಶ್ ನ ತೋರಿಸ್ತೀನಿ. ಈ ಕಡೆ ಗಿಡ. ಇನ್ನೊಂದು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್, ಅಂದ್ರೆ ಭೂಮಿ ಮೇಲೆ ಮಣ್ಣಲ್ಲಿ ಬೆಳೆಯುವಂತ ಗಿಡ. ಓಕೆ, ಇಲ್ಲಿ ಯಾವ್ದು ಪ್ಲಾಸ್ಟಿಕ್ ಪ್ಲಾಂಟ್ಸ್ ಇಲ್ಲ. ಓಕೆ, ಬಟ್ ಇಲ್ಲಿ ಫಿಶ್ ನ ಅಬ್ಸರ್ವ್ ಮಾಡ್ತಾ ಇದೀರಾ? ಓಕೆ, ಈ ಫಿಶ್ ನ ಆರ್ಚರ್ ಫಿಶ್ ಅಂತ ಕರೀತಾರೆ. ನಿಮ್ಗೆ ಯಾರಿಗಿರೋ ಐಡಿಯಾ ಇದೆಯಾ ಆರ್ಚರಿ ಅಂದ್ರೆ ಏನಿರ್ಬೋದು ಅಂತ? ಓಕೆ, ಅದು 3 ಇಂದ 4 ಅಡಿ ಇಲ್ಲ, ಅಷ್ಟು ಉದ್ದನು ತಂಗಿರಲ್ಲ. ಇನ್ಸೆಕ್ಟ್ ಅಟ್ರಾಕ್ಟ್. ಓಕೆ, ಬಟ್ ಯಾವ ತರ ತಿಂತಾರೆ ಅಂದ್ರೆ ಇವ್ರನ್ನ ಹೇಳ್ದೆ ಆರ್ಚರ್ ಫಿಶ್ ಅಂತ. ಯಾಕೆ ಆರ್ಚರ್ ಫಿಶ್ ಅಂತ ಕರೀತಾರೆ ಅಂದ್ರೆ ಇವ್ರ ಬಾಯಿಂದ ನೀರ್ನ ತಗೊಂತಾರೆ. ಆ ನೀರ್ನ ಸ್ಪಿಟ್ ಮಾಡ್ತಾರೆ. ಯಾವ ತರ ಸ್ಪಿಟ್ ಮಾಡ್ತಾರೆ ಅಂದ್ರೆ ಸೇಮ್ ಬಾಣ ತರನೇ ಸ್ಪಿಟ್ ಮಾಡ್ತಾರೆ. ಯಾರು ಟ್ರೈ ಮಾಡ್ತೀರಾ? ತಿನ್ಬೇಕು. ಓಕೆ, ಜಸ್ಟ್ ಎಲ್ಲಾರು ಈ ವರ್ಮ್ಸ್ ನ ಅಬ್ಸರ್ವ್ ಮಾಡಿ. ಎಲ್ಲ ಹೆಂಗ್ ವೆಯ್ಟ್ ಮಾಡ್ತಾ ಇದೆ ಜಸ್ಟ್. ಓಕೆ, ಎಲ್ಲ ನೋಡಿದ್ರೆ ಯಾವ ತರ ಸ್ಪಿಟ್ ಮಾಡಿದ್ರು ಅಂತ. ಅದೇ ತರ ಸ್ಪಿಟ್ ಅವರು 10 to 11 feet ಗಂಟನೂ ಮಾಡ್ತಾರೆ. ಸಮ್ಟೈಮ್ಸ್ ನಮ್ಮ ಕೂಪು ಹೋಗಿರ್ಬೋದು. ಓಕೆ, ನೆಕ್ಸ್ಟ್ ನೀವು ಅಲ್ಲೆಲ್ಲ ಸ್ಲ್ಯಾಬ್ ಇದೆ ಅಲ್ವಾ, ಅದ್ರ ಮೇಲೆ ಕುತ್ಕೊಂಡ್ಬಿಡಿ. ಬೇರೆ ಅನಿಮಲ್ ನ ತೋರಿಸ್ತೀವಿ. ಓಕೆ, ನಿಮ್ಗೆಲ್ಲ ಹೇರ್ ಮತ್ತೆ ಟಾರ್ಟಾಯ್ಸ್ ಕತೆ ಕೇಳಿರ್ತೀರಾ. ಓಕೆ, ಯಾವ್ದು ವಿನ್ ಆಗುತ್ತೆ? ಹೇರ್ ವಿನ್ ಆಗುತ್ತಾ? ಎಸ್. ಓಕೆ, ಇವಾಗ ಗೆಸ್ ಮಾಡಿ, ಇದು ಹೇರ್ ರ್ಯಾಬಿಟಾ? ಓಕೆ, ಎಷ್ಟು ಜನ ರ್ಯಾಬಿಟ್ ಕೈ ಎತ್ತಿ? ಒಬ್ರೆ, 2. ಓಕೆ, ಎಷ್ಟು ಜನ ಹೇರ್ ಕೈ ಎತ್ತಿ?
ಅದೆಷ್ಟಿಗೆ ಅದೇ ಇದು ಇಷ್ಟೇ ಹೇಳ್ಬಿಟ್ಟು ಇನ್ನೊಂದು ಏನಾದ್ರು ಖರ್ಚು ಮಾಡ್ತಾರೆ ಇದೆ ಮ್ಯಾಮ್ Look at the rabbits. I wanted to see ಇದು ಚೈನೀಸ್ ಡಿಶ್ ಇದವರು ಇವ್ರಿಗೆ ಶೆಲ್ ಕೂದಲು ಸಾಫ್ಟ್ ಇರ್ತದೆ. ಪ್ರತಿಯೊಂದು ದೇಹನೂ ಸಾಫ್ಟ್ ಇರಬೇಕು. ಇವ್ರು ಬೇರೆ ಆಮೆಗಳ ಥರ ಮೇಲ್ಗಡೆ ಶೆಲ್ ಎಲ್ಲ ಗಟ್ಟಿ ಇರೋಲ್ಲ ಇವ್ರಿಗೆ. ಇವ್ರು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊತಾರೆ ರಕ್ಷಣೆ ಮಾಡ್ತಾರೆ, ಬೇರೆ ಪ್ರಾಣಿ ರಕ್ಷಣೆ ಮಾಡ್ಕೊತಾರೆ. ಪೂರ್ತಿ ಒಳಗಡೆ ಹೋಗ್ತಾರೆ ಮಣ್ಣಲ್ಲಿ ಕೂದಲು ಉದ್ದ ಇದ್ದು ಪೂರ್ತಿ ಒಳಗಡೆ ಹೋದಾಗ ಬೇರೆ ಪ್ರಾಣಿಗಳು ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಚೈನೀಸ್ ಸಾಫ್ಟ್ ಶೆಲ್ ಅಂತ ಕರೀತಾರೆ. ಏನಕ್ಕೆ ಶೆಲ್ಲಿಂದ ಆಚೆ ಬರೋಕ್ಕಾಗಲ್ಲ ಅಂದ್ರೆ ನೋಡಿ ಕಾಣಿಸುತ್ತೆ ಎಲ್ಲ ಬೋನ್ಸ್ ಎಲ್ಲ ಕಾಣಿಸ್ತದೆ ಮೇಲ್ಗಡೆ ಎಲ್ಲ ಆಮೆಗಳಿಗೂ ಹಂಗೆ ಕನೆಕ್ಟ್ ಇರ್ತದೆ ಶೆಲ್ ಆಚೆ ಬರೋಕ್ಕಾಗಲ್ಲ. ಈ ಕಡೆ ಇರೋದು ಇವ್ರಿಗೆ ಡೈಮಂಡ್ ಬ್ಯಾಕ್ ಇರುತ್ತೆ ಅಂತ ಡೈಮಂಡ್ ಮೇಲ್ಗಡೆ ಶೇಪ್ಸ್ ಇಲ್ಲ ಅಂತ ಹೌದು. ಇಲ್ಲೊಂದಿದೆ ಇದರಲ್ಲಿ ಇವ್ರಿಗೆ ಆಕ್ಸಲಾಟ್ಲ್ ಅಂತ ಕರೀತಾರೆ. ಆಕ್ಸಲಾಟ್ಲ್ ಇವ್ರು ಹೇಳ್ತೀವಿ ಸ್ಯಾಲಮೆಂಡರ್ ಒಂದು ಸ್ಪೀಶ್ ಇದೆ. ಸ್ಯಾಲಮೆಂಡರ್ ಗ್ರೋತ್ ಹಿಂಗೆ ಆಗುತ್ತೆ ನೀರು ಇದರ ಗ್ರೋತ್ ಆಗುತ್ತೆ. ಆಫ್ರಿಕಾ ದೇಶದಲ್ಲಿ ಕಂಡು ಬರ್ತಾರೆ. ಆಫ್ರಿಕಾ ದೇಶದಲ್ಲಿ ದೊಡ್ಡ ಕೆರೆ ಅದು, ಅದೇ ಅತಿ ದೊಡ್ಡ ಕೆರೆ. 650 ಉದ್ದ ಇದೆ ಕೆರೆ, ಅದು 65 ಕಿಲೋಮೀಟರ್ ಉದ್ದ ಇದೆ. ಅಲ್ಲಿ ಕಂಡು ಬರ್ತಾರೆ ಇವರು. 650 ಕಿಲೋಮೀಟರ್ ಉದ್ದ ಇದೆ, ಅಲ್ಲಿ ಕಂಡು ಬರ್ತಾರೆ. ಮನೆಗಳು ಕಿಲೋಮೀಟರ್ ಈ ಥರ ಇವರು ಆಹಾರಿಗಳು ಜಾಸ್ತಿ ಬರೋದಿಲ್ಲ, ಮನೆಯಲ್ಲಿ ವಾಸ ಮಾಡ್ತಾರೆ. ಇವ್ರಿಗೊಂದು ಸಣ್ಣ ಕ್ಯಾರೆಕ್ಟರ್ ಅಕ್ಕಪಕ್ಕ ಮನೆಗಳು ಜಗಳ ಮಾಡ್ತಾರೆ. ಮನೆ ಇರ್ತಲ್ಲ ಬಾಯಿ ಇಟ್ಕೊಂಡು ಇವರಿಗೆ ಡಾರ್ಕ್ಲಿಂಗ್ ಬೀಟ್ಲ್ ಅಂತ ಕರೀತಾರೆ. ಡಾರ್ಕ್ಲಿಂಗ್ ಬೀಟ್ಲ್ ಅಂತ ಈ ಬೀಟಲಿಂದ ಇವರು ಮೊಟ್ಟೆ ಇಡ್ತಾರೆ. ಈ ಅಡಲ್ಟ್ ಮೊಟ್ಟೆ ಇಟ್ಟ ಮೇಲೆ ಏನಾಗ್ತದೆ ಇವರು ಲಾರ್ವೆ ಸ್ಟೇಜಲ್ಲಿ ಚೆನ್ನಾಗಿ ಓಡ ತಿಂತಾರೆ. ಈ ಥರ ಗ್ರೋ ಆಗ್ಕೊಂಡು 2 ಮಂತ್ಸ್ ಆಗುತ್ತೆ. ಚೆನ್ನಾಗಿ ಓಡ ಗ್ರೋ ಆಗ್ತದೆ. ಹಿಂಗೆ ಗ್ರೋ ಆದಮೇಲೆ ಆಯಿತಾ. ಸೊ ಕಾಕ್ರೋಚ್ ನಿಮ್ಮಲ್ಲಿ ಕಾಕ್ರೋಚ್ ಇದೆಯಾ? ನಾನು ನಿಮಗೆ ಇವತ್ತು ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಕಾಕ್ರೋಚ್ ಕೊಡ್ತೀನಿ. ವರ್ಲ್ಡಲ್ಲ ಎಕ್ಸ್ಪೆನ್ಸಿವ್ ಕಾಕ್ರೋಚ್ ಕೊಡ್ತೀನಿ. ಕಾಕ್ರೋಚ್ ಕೂಡ ಮನೆಗೆ ಇಟ್ಕೊತಾರೆ, ಸಾಕ್ತಾರೆ. ಇದಕ್ಕೆ ಡೂಬಿಯಾ ರೋಚಸ್ ಅಂತಾರೆ. ಒಂದು ಅರ್ಜೆಂಟೈನಾದಲ್ಲಿ ಕಂಡು ಬರುತ್ತೆ. ಇದು ತುಂಬ ಎಕ್ಸ್ಪೆನ್ಸಿವ್ ಕಾಕ್ರೋಚ್ ಇಂಡಿಯಾದಲ್ಲಿ. ನಾವೇನಕ್ಕೆ ಮನೇಲಿ ಸಿಗುವಂಥ ಕಾಕ್ರೋಚ್ ಕ್ಲೀನ್ ಮಾಡೋಕ್ಕಾಗಲ್ಲ, ನಮ್ಮ ಮನೆ ಮೇಲೆ ಸಿಗಲ್ಲ. ಆಯಿಲ್ ಮೊಟ್ಟೆ, ಇದು ಸ್ನೇಕ್ ಮೊಟ್ಟೆ. ಸ್ನೇಕ್ಸ್ ಎಲ್ಲ ಹಿಂಗೆ ಮೊಟ್ಟೆ ಇಡೋದು. ಮೇಲ್ಗಡೆ ಹಾರ್ಟ್ಸ್ ಎಲ್ಲ ಇರೋದು ಅವ್ರಿಗೆ ಈ ಥರ ಸಾಫ್ಟ್. ಇಲ್ಲ ರೆಪ್ಟೈಲ್ಸ್, ಲಿಸರ್ಡ್. Hey, don't do that. ಸೊ ಹೇಗೆ ಇದನ್ನ ನಾವು ಬಿಯರ್ಡೆಡ್ ಡ್ರ್ಯಾಗನ್ ಅಂತ ಹೇಳ್ತೀವಿ. ಇವರೆಲ್ಲ ಬರೀ ಕಾಸ್ಟ್ ಸಿಮಿಲರ್.
ಸೊ ಇವನ್ನೆಲ್ಲ ಹೋಮ್ಲಿ ಯೂಸ್ ಮಿಶ್ರಾಹಾರಿ. ಸೊ ಎಲ್ಲ ತರ ಇನ್ಸೆಕ್ಟ್ಸ್ ಮೀಟ್ಗಳನ್ನ ತಿಂತಾರೆ. ಸೊ ಅದ್ರ ಒನ್ ಆಫ್ ಇನ್ಸೆಕ್ಟ್ ತುಂಬಾ ಫೇವ್ರೇಟ್ ಆಗಿರುತ್ತೆ. ಯಾವ ಇನ್ಸೆಕ್ಟ್ ಇರ್ಬೋದು? ಕೈಯಲ್ಲಿ ಹಿಡ್ಕೊಳೋದು ಬೇಡ, ಮೇಲೆ ಟಚ್ ಅಷ್ಟ. ಸೊ ದಟ್ ಡಿಫ್ರೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಇದು ನಮ್ಮ ದೇಶದಲ್ಲ, ಇದು ಆಫ್ರಿಕಾದು ಸವಾನಾ ಮಾನಿಟರ್ ಅಂತ. ನಮ್ಮ ದೇಶದಲ್ಲಿ ಕಾಮನ್ ಆಗಿ ನೀವು ಬೆಂಗಾಲ್ ಮಾನಿಟರ್ ಅಂತ ನೋಡಿ. ಇವ್ರನ್ನ ಏನಕ್ಕೆ ಮಾನಿಟರ್ಸ್ ಅಂತ ಅಂತೀವಿ ಅಂದ್ರೆ, ಇವರು ಹಿಂದೆ 2 ಕಾಲು ಬಾಲ ಸಪೋರ್ಟ್ ತಗೊಂಡು ನಿಂತ್ಕೊಂಡು ಅಕ್ಕಪಕ್ಕ ಏನು ಇದೆ ಅಂತ ಮಾನಿಟರ್ ಮಾಡ್ತಾರೆ. ಸರೌಂಡಿಂಗ್ಸ್ ನ ಮಾನಿಟರ್ ಮಾಡಿ ಅದೆಲ್ಲ ಐಡೆಂಟಿಫೈ ಮಾಡ್ತಾರೆ. ನಾವು ಹೆಂಗೆ ನಾಯಿಗೆ ಕಮಾಂಡ್ಸ್ ಫಾಲೋ ಮಾಡಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಅದೇ ತರ ಇವ್ರಿಗೂ ಕಲರ್ಸು ಕಮಾಂಡ್ಸ್ ಫಾಲೋ ಮಾಡಕ್ಕೆಲ್ಲ ಟ್ರೈನಿಂಗ್ ಕೊಡ್ತೇವೆ. ಯಾವ್ದಾಗಿಲ್ಲ ಮುಂದೆ ಎಷ್ಟು ವಯಸ್ಸಿದೆ? ಇದ್ರದ್ದು ಆಲ್ಮೋಸ್ಟ್ 4-5 years ಆಗಿದೆ. 4-5 years. ಯಶು ಡೋಂಟ್ ಪ್ರೆಸ್. 15 years. ಓಕೆ ಗೈಸ್, ಸೊ ನೀವಿಲ್ಲ ಏನ್ ನೋಡ್ತಾ ಇದ್ರ, ಇದನ್ನ ನಾವು ಹೆಬ್ಬಾವು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ನಾವು ಬಾಲ್ ಪೈಥಾನ್ ಅಂತ ಹೇಳ್ತೀವಿ. ಸೊ ಯಾಕೆ ಅಂತಂದ್ರೆ ಇದು ಜಸ್ಟ್ ಒಂದು ರೆಸ್ಟ್ ಮಾಡ್ಬೇಕಾದ್ರೆ ಬಾಲ್ ಕರ್ಲ್ ಅಪ್ ಆಗಿ ಮಲ್ಕೊಳ್ಳೋದ್ರಿಂದ ನಾವು ಬಾಲ್ ಪೈಥಾನ್ಸ್. ಇದು ಒನ್ ಆಫ್ ನಾನ್ ವೆನಮಸ್ ಸ್ನೇಕ್ಸ್ ಮತ್ತೆ ಪೆಟ್ ಸ್ನೇಕ್ಸ್. ಸೊ ಹಾಗಾಗಿ ನಾನು ಕೂಡ ನನ್ನ ಕೈಯಲ್ಲಿ ಸೊ ಹೊರಗಡೆ ದಯವಿಟ್ಟು ಯಾವ್ದನ್ನ ಸ್ನೇಕ್ಸ್ ನ ನೋಡಿದ್ರೆ 6 to 7 ಸ್ಟೆಪ್ ಬ್ಯಾಕ್ ಹೋಗ್ಬಿಡಿ. ಯಾಕಂದ್ರೆ ನಮ್ಮಲ್ಲಿ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ, ಯಾವ್ದು ವೆನಮಸ್ ನಾನ್ ವೆನಮಸ್ ಅಂತ. ಸೊ ಟಚ್ ಮಾಡು ಯಶು, ನಿಂಗೆ ಇಷ್ಟ ಅಲ್ಲ? ಟಚ್ ಮಾಡು, ಟಚ್ ಮಾಡು, ಟಚ್ ಮಾಡು, ಹಂಗೆ ಟಚ್ ಮಾಡು, ಪರವಾಗಿಲ್ಲ. ಈ ತರ ಯೂಸ್ ಮಾಡಂಗೆ ಹಂಗೆ ಅಷ್ಟೇ ಯಶು. What did you touch? It's python snake. Python snake. ನೋಡ್ತಾ ಇದೀರಲ್ಲ, ಅವ್ರ ಹೆಸರು ಬಂದು ಸನ್ಶೈನ್. ಸನ್ಶೈನ್ ಬಂದು 14 years old ಇವಾಗ. ಸೊ ಹೌದು, ಸೊ ಅವ್ರು ಬೆಳೆದ್ರೆ ಬಾಟ್ ಟಬ್ ಇದೆಯಲ್ಲ, ಆ ಬಾಟ್ ಟಬ್ ಸೈಜ್ ಗಂಟ ಬೆಳೀತಾರೆ. ಸೊ ಮತ್ತೆ ಅವರು ಜೀವಾವಧಿ ಏನಿರುತ್ತೋ 80 to 150 years ಗಂಟ ಬದುಕ್ತಾರೆ. ಸೊ ನೀವು ಕೂಡ ಸನ್ಶೈನ್ ಟಚ್ ಮಾಡ್ಬೋದು, ಅದು ಜೆಂಟಲ್ ಆಗಿ ಬಾಡಿನ ಟಚ್ ಮಾಡಿ ಅದೇ ಕಾರಣಕ್ಕೂ ಟ್ಯಾಪ್ ಮಾಡ್ಬೋದು. ಅವ್ರಿಗೂ ಕೂಡ ಫೀಲ್ ಆಗುತ್ತೆ. ಟಚ್ ಮಾಡೋಣ. ಪಕ್ಷಿಗಳ ಮನೆ ಒಳಗೆ ಹೋಗ್ತೀವಿ ಅವನ್ನ ಭೇಟಿ ಮಾಡ್ಲಿಕ್ಕೆ. ಏವಿಯರಿ ಅನ್ನೋದೊಂದು ಪಕ್ಷಿಗಳಿಗೆ ರೆಕ್ಕೆ ಬಿಟ್ಟು ಹಾರಾಡುವಂತ ಒಂದು ಆರ್ಟಿಫಿಷಿಯಲ್ ಮನೆ ಆಗಿರುತ್ತೆ. ಒಳಗೆ ಹೋಗಾದ್ಮೇಲೆ ಇಲ್ಲಿ ಪಕ್ಷಿ ಡಿಸೈಡ್ ಮಾಡುತ್ತೆ ನಿಮ್ಮನ್ನ ಭೇಟಿ ಮಾಡ್ಬೇಕಾ ಬೇಡವಾ ಅಂತ. ಅದೇ ರೀತಿ ಎಲ್ಲರೂ ಒಟ್ಟಿಗೆ ಒಳಗಡೆ ಬಂದು ಕಾರ್ನರ್ ನಿಂದ ಕೂತ್ಕೊಳ್ಳಿ ಶುರು ಮಾಡ್ತಾರೆ. See how we are looking. This is Papa. ಸಾಮಾನ್ಯ ಕ್ವೈಟ್ ಆಗಿದೆ. ಗೈಸ್ ಎಲ್ಲರೂ ಕ್ವೈಟ್ ಆಗಿರಿ. ನೀವೆಷ್ಟು ಕಾಮ್ ಆಗಿದ್ರೆ ಪಕ್ಷಿಗಳಿಗೆ ಅಷ್ಟೇ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಕ್ವೈಟ್ ಆಗಿ ಕಾಮ್ ಆಗಿರಿ. ಇದು ನೋಡು, ಬರ್ಡ್ ನೋಡು, ಬರ್ಡ್ ನೋಡು. ಶೇಕ್ ಮಾಡ್ತಾ ಇರಬಾರ್ದು, ಚಿಲ್ ಆಗಿರ್ಕೊಂಡು. ಅಂದ್ರೆ ಅಮ್ಮ ಹತ್ರ ಹೋಯ್ತು, ಆಗೋಯ್ತು ನಿಮ್ದು. ಹಂಗೆ ಇರ್ಕೊ, ಹಂಗೆ ಇರ್ಕೊ. ಬೇರೆ ಡೋಂಟ್ ಶೇಕ್, ಡೋಂಟ್ ಶೇಕ್.
ನಿನ್ನ ತಲೆ ಮೇಲೆ ಕುಳಿಸ್ಬೇಕಾ ಎಷ್ಟು ಎಲ್ಲ ಹಾರ್ತವೆ ಬಸ್ಸುಗಳು. ಕೊಡೋದು ಒಳಗಡೆ ಇರೋದು ಮಾತ್ರ ತಿಂದು ಇಡು ಇಡು ಅಲ್ಲಿ ಕಾಣಿಸೋದು ತೋರಿಸೋ ಕಣ್ಣಿಗೆ ಇಡಬಾರ್ದು ದೂರ. ವಿಷಯ ಕೊಟ್ಬಿಟ್ಟು ಹಂಗೆ ಬಿಟ್ಬಿಡ್ಬೇಕು, ಹಿಡ್ಕೊಂಡಿರ್ಬಾರ್ದು. ಅದು ಹೆಂಗೆ ಬಾಯಿಗೆ ತಿನ್ಬೇಕಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಈ ಪ್ಲೇಸ್. ಅವರು ಎಲ್ಲ ಪ್ರಾಣಿಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನನಗಂತೂ ತುಂಬಾನೇ ಇಷ್ಟ ಆಯ್ತು. ಇದ್ರ ಜೊತೆಗೆ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆ ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಚೆನ್ನಾಗಿದೆ. ಸೊ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ ಸ್ಪೆಂಡ್ ಮಾಡಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.